ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಆಯುತ ಮಲ್ಲಪ್ಪ ಜೋತವರು. ನಮ್ಮ ಖರ್ಗೆ ಅವರು ಈ ಬೇಡ ಜಂಗಮದ ಕುರಿತ ಒಂದಿಷ್ಟು ಮಾತಾಡಿದ್ದಾರೆ. ಈಗ ನಮ್ಮಲ್ಲೇ ಒಂದೆರಡು ಇಶ್ಯೂಗಳು ನಾವು ಮಾಡಿದ್ದೀವಿ, ನೀವು ನೋಡಿದ್ದೀರಿ. ನಮ್ಮ ಬಡ ಜಂಗಮರು ಉತ್ತರ ಕರ್ನಾಟಕ ಇರಲಿ, ದಕ್ಷಿಣ ಕರ್ನಾಟಕ ಇರಲಿ, ಆಲ್ ಓವರ್ ಕರ್ನಾಟಕ ಇರಲಿ, ಎಲ್ಲೂ ಇರಲಿ, ಬಡ ಜಂಗಮರು ನಿಜವಾಗಿಯೂ ಅವರು ಆರ್ಥಿಕವಾಗಿ ಅಬದ್ಧರಾಗಿದ್ದಾರೆ ಅನ್ನೋದು ಭಾಳಷ್ಟು ಮಂದಿ ಗೊತ್ತಿರುವಂಥ ವಿಷಯ. ಅಲ್ಲಿಯೂ ಬಡವರಿದ್ದಾರೆ, ಅಲ್ಲಿಯೂ ಹಿಂದುಳಿದವರಿದ್ದಾರೆ. ಅವರಲ್ಲಿ ಕೆಲವು ಜನ, ಎಲ್ಲರೂ ತಿಳಿಕೆ ಆಗೋದಿಲ್ಲ ಅನ್ನಬಾರ್ದಾಗ, ಎಲ್ಲರೂ ಈ ಬೇಡ ಜಂಗಮ ಒಂದು SC ಸರ್ಟಿಫಿಕೇಟ್ ಪಡ್ಕೊಳ್ಳೋಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಆರೋಪ ಮಾಡ್ತಾ ಇದ್ದಾರೆ. ಅವ್ರು ಮಾತಿನ ಸತ್ಯನೂ ಇದೆ. ಬೇಡ ಮತ್ತು ಬುಡಗ ಜಂಗಮ ಅಂತೇನು ಎರಡು ಜಾತಿಗಳು ಬರ್ತಾವೆ ಉತ್ತರ ಕರ್ನಾಟಕದಲ್ಲಿ ಎಲ್ಲೂ ಆಗಲಿ. ಅವರು ಕಾಡು ಜನ, ಬೇಟೆಯಾಡುವ ಜನ, ಅತ್ಯಂತ ಮಾದಿಗರು, ಎಡಗೈ ಅಂತ ಹೇಳ್ತೀವಿ, ಮಾದ್ರಂತ ಎಡಗೈ ಅಂತ ಹೇಳ್ತೀವಿ. ಅವ್ರ ಕೈಯಲ್ಲಿ ಕೈ ಕೆಳಗೆ ಕೆಲಸ ಮಾಡುವಂಥ ಜನ ಅವರು. ಅವ್ರ ಹಕ್ಕನ್ನು ಇವತ್ತು ನಮ್ಮ ಬಡ ಜಂಗಮರು, ಎಲ್ಲರ ಜಂಗಮರಲ್ಲ, ಮತ್ತು ಹೇಳ್ತಾ ಇದ್ದೀನಿ ಮಾತನ್ನು, ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ನಾವು ಅಲ್ಲಲ್ಲಿ ನೋಡ್ತಾ ಇದ್ದೀವಿ. ಮತ್ತು ಸಂಘಟನೆ ಮಾಡಿಕೊಂಡು ಆ ಮೂಲಕ ಸರ್ಟಿಫಿಕೇಟು ತೊಗೊಳ್ತಾ ಇದ್ದಾರೆ ಅನ್ನೋದು ಈಗಾಗಲೇ ಜಗತ್ ಜಾಹೀರಾಗಿರುವಂಥ ವಿಷಯ. ಅನೇಕರು ಇವತ್ತು ಕೆಲವೊಂದು ಸರ್ಕಾರಿ ಉಪಯೋಗಗಳನ್ನ ಸದುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. SCಗಳ ದೃಷ್ಟಿಯಲ್ಲೇ ಅಥವಾ ದಲಿತರ ದೃಷ್ಟಿಯಲ್ಲೇ ಅದೊಂದು ದುರುಪಯೋಗ ಅಂತ ಸಹಜ ಅನ್ನಿಸ್ತದೆ. ಯಾರಿಗಾದರೂ ಯಾರದು ಹಕ್ಕನ್ನು ಯಾರೋ ಪಡ್ಕೊಂಡ್ರೆ ಹೇಗ್ರಿ? ನಮ್ಮ ಮನೆಯಲ್ಲಿ ಇನ್ನೊಬ್ಬರು ಬಂದಿದ್ದರೆ ಹೆಂಗ್ರಿ? ಬಾಡಿಗೆ ನಾವು ಕೊಡ್ಬೋದಿಲ್ಲ ಅಂತಲ್ಲ, ಅದು ನಮ್ಗೆ ಕಿತ್ತಾಕಿ ಇನ್ನೊಬ್ರು ಬಂದರೆ ಹೆಂಗೆ ಅನ್ನೋ ದೊಡ್ಡ ಪ್ರಶ್ನೆ ಇದೆ ಇಲ್ಲಿ. ಯಾಕಂದ್ರೆ ಜಂಗಮ ಸಮುದಾಯ ಇಡೀ